ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ಅಂತ ರೆಡಿ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟು ಒಲೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋತೀನಿ. ಇವತ್ತು ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡ್ತಿದ್ದೀನಿ. ನಮ್ಮನೇಲಿ ಸ್ವೀಟ್ ಅಷ್ಟಾಗಿ ಇಷ್ಟಪಡಲ್ಲ, ಸೊ ಅದಕ್ಕೆ ನಾನು ದೇವ್ರ ಪ್ರಸಾದಕ್ಕೆ ಅಂತ ಸ್ವಲ್ಪ ಮಾಡ್ತಿದ್ದೀನಿ ಅಷ್ಟೇ. ಒಲೆ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೋತೀನಿ. ಹೆಸರುಬೇಳೆನ ತಗೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆಗಿರೋ ಹೆಸರುಬೇಳೆನ ಒಂದು ಕುಕ್ಕರ್ಗೆ ಕುದಿಲಿಕ್ಕಿಟ್ಟು ಅದೊಂದೆರಡು ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಒಂದು ಅಚ್ಚು ಬೆಲ್ಲನ ಆ್ಯಡ್ ಮಾಡಿಕೊಂಡು ಒಂದೆರಡು ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ 3-4 ವಿಷಲ್ ಕುಗ್ಸ್ಕೊಂಡ್ರೆ ನೈವೇದ್ಯ ರೆಡಿ ಆಗುತ್ತೆ. ಈಗ ವಿಷಲ್ ಬರೋ ಅಷ್ಟರಲ್ಲಿ ಹೂಗಳೆಲ್ಲ ಮುಗಿಸೋಣ ಅಂತ ಹೂವು ತಗೊಂಡು ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ.
ಪೂಜೆ ಎಲ್ಲ ಮುಗಿಸಿ ಈಗ ಮನೆಗೆ ಸಾಂಬ್ರಾಣಿ ಹಾಕ್ತಾ ಇದ್ದೀನಿ. ಮನೆ ತುಂಬ ಸಾಂಬ್ರಾಣಿ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಥರ ಫೀಲ್ ಆಗುತ್ತೆ. ನಾನು ಅದಕ್ಕೆ ಮೂಲೆಗೂ ಕೂಡ ಸಾಂಬ್ರಾಣಿ ಹೊಗೆನ ಕೊಡ್ತೀನಿ. ಬೆಳಗ್ಗೆ ಈ ಥರ ಪೂಜೆ ಮಾಡೋದ್ರಿಂದ ನಾವು ಕೂಡ ದಿನ ಇಡೀ ಎನರ್ಜೆಟಿಕ್ ಆಗಿರ್ತೀವಿ. ಬೆಳಗ್ಗೆ ಎದ್ದು ಪೂಜೆ ಮುಗಿಸೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಮ್ಮನೇಲಿ ಯಾವ್ದು ಕೆಲಸ ಮುಗೀತೋ ಇಲ್ವೋ ಗೊತ್ತಿಲ್ಲ, ಫಸ್ಟು ಪೂಜೆ ಕೆಲಸನೇ ನಾವು ಮುಗಿಸೋದು. ಪೂಜೆ ಕೆಲಸ ಎಲ್ಲ ಮುಗಿಸಿ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದು ಈಗ ತಿಂಡಿ ಮಾಡಬೇಕು. ತಿಂಡಿ ಜೊತೆ ಅಡುಗೆನೂ ಕೂಡ ಮಾಡಬೇಕು. ತಿಂಡಿಗೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಮತ್ತು ತರಕಾರಿ ಸಾಗು ಮಾಡಿ ಅಲಸಂದೆ ಕಾಳು ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ. ಅಡುಗೆಗೆ ಬೇಕಾಗಿರೋ ತರಕಾರಿ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಗಿದ್ರೆ ಪಟಾಪಟ ಅಂತ ಅಡುಗೆ ಮಾಡ್ಬೋದು. ಅಡುಗೆ ತಿಂಡಿಗೆ ಅಂತ ನಿಂತ್ಕೊಂಡ್ರೆ 10 ಗಂಟೆ 10:30 ಆಗೋವರೆಗೂ ಫ್ರೀ ಆಗೋದಿಲ್ಲ. ಆಗಲೇ ಟೈಮ್ ಬಂದು 7 ಗಂಟೆ ಬೇರೆ ಆಗೋಗಿದೆ. ಇನ್ನೇನು ಮಕ್ಕಳು ಬೇರೆ ಎದ್ದೊಳ್ತಾರೆ, ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬೇಕು. ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 10:30 ಆಯಿತು. ಈ ಹೂವು ಇವಾಗ ಅರಳೈತೆ, ಇದು ತೊಗೊಂಡೋಗಿ ದೇವ್ರಿಗೆ ಮುಡಿಸ್ದೆ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.